ನಮಸ್ತೆ ಎಲ್ರಿಗೂ. ಇವತ್ತು ಪನ್ನೀರ್ ಗ್ರೀನ್ ಪೀಸ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಬಟ್ಲಲ್ಲಿ ನೀರಿಟ್ಟು ನೀರು ಕಾದ್ಮೇಲೆ ಒಂದು ಬಟ್ಲು ಬಟಾಣಿ ಹಾಕಿ ಸಾಲ್ಟ್ ಹಾಕಿ ಸ್ವಲ್ಪ ಬೇಯಿಸಿ ಇಟ್ಕೋಬೇಕು. ಇನ್ನೊಂದು ಕಡಾಯಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1-2 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, 1 ಸ್ಪೂನು ಹಸಿಮೆಣ್ಸಿನ್ಕಾಯಿ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕಸೂರಿ ಮೆಥಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದು 5 ನಿಮಿಷ ಫ್ರೈ ಆಗೋ ಅಷ್ಟರಲ್ಲಿ ನಾವು ರುಬ್ಕೊಳ್ಳೋಣ. 2 ಟೊಮೊಟೊ ಹಾಕಿ ಫಸ್ಟು ನುಣ್ಣಗೆ ಪೇಸ್ಟ್ ಮಾಡಿಟ್ಕೋಬೇಕು. ಆಮೇಲೆ 1 ಬಟ್ಲು ಕಾಯಿ ತುರಿ, 2 ಸ್ಪೂನು ಬಿಳಿ ಎಳ್ಳು, 1 ಸ್ಪೂನ್ ಗಸಗಸೆ, 1-2 ಚಕ್ಕೆ, 2 ಲವಂಗ, 1-2 ಏಲಕ್ಕಿ ಇದಿಷ್ಟು ಹಾಕಿ ನುಣ್ಣಗೆ ರುಬ್ಬಿಟ್ಕೋಬೇಕು. ನೀರು ಹಾಕಿ ಫೈನ್ ಪೇಸ್ಟ್ ಆಗಬೇಕಿದು. ಆ ಥರ ನುಣ್ಣಗೆ ರುಬ್ಬಿಟ್ಕೊಂಡು ಈಗ ಇಲ್ಲಿ ಫ್ರೈ ಆಗಿರೋದಕ್ಕೆ ಟೊಮೊಟೊ ಪ್ಯೂರಿ ಇವಾಗ ನಾವು ರುಬ್ಬಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ. ಹಸಿ ಸ್ಮೆಲ್ ಹೋದ್ಮೇಲೆ 1 ಬಟ್ಲು ಹಾಲು ಹಾಕೋತಾ ಇದ್ದೀನಿ ನಾನಿಲ್ಲಿ. 1 ಬಟ್ಲು ಹಾಲು ಹಾಕ್ಕೊಂಡು ಅದು 1-2 ನಿಮಿಷ ಮಾಡಿದ್ಮೇಲೆ ರುಬ್ಬಿರೋ ಅಂಥ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಹಾಕೋತಾ ಇದ್ದೀನಿ ಇಲ್ಲಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಳಬೇಕಿದು. ಅದು ಒಂದು ಕಡೆ ಮಳ್ತಾ ಇರ್ಬೇಕಾದ್ರೆ ಈ ಬೇಯಿಸಿರೋವಂಥ ಬಟಾಣಿನ ಒಂದು ಕಡೆ ಸೋಸ್ಕೊಂಡು ಬಟಾಣಿ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಬೇಕಾದರೆ ಈ ಬೇಯಿಸಿರೋ ಬಟಾಣಿ ನೀರನ್ನೇ ಸ್ವಲ್ಪ ಹಾಕಿ ತಿರುಗಿಸ್ಕೋಬೇಕು. ಇದು ಗಟ್ಟಿಗೆ ಇರಬೇಕು. ಮಳ್ಳದ ಮೇಲೆ ಗಟ್ಟಿ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಲಿಡ್ ಮುಚ್ಚಿ ಮಳ್ಳಕ್ಕೆ ಬಿಡಬೇಕು. ಇನ್ನೊಂದು ಕಡೆ ಈ ಥರ ಪನ್ನೀರ್ ತುರ್ದು ಇಟ್ಕೋಬೇಕು. ಒಂದು 50 ಗ್ರಾಮ್ ಪನ್ನೀರ್ ಆದರೆ ಸಾಕು. ಇದಕ್ಕೆ ಈ ಥರ ಚೆನ್ನಾಗಿ ಮಳ್ಳಿ ಮೇಲ್ಗಡೆ ಎಣ್ಣೆ ಎಲ್ಲ ತೇಲ್ ಬಂದಿರಬೇಕು. ಆ ಟೈಮಲ್ಲಿ ನಾವು ತುರಿದಿರೋ ಅಂಥ ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು 1-2 ನಿಮಿಷ ಅಷ್ಟೇ. ಈಗ ನೋಡಿ ಗ್ರೇವಿ ರೆಡಿ ಆಯಿತು. ಚಪಾತಿಗೆ, ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.